MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ಮನೆ ಮುಂಭಾಗದಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಬುಲೆಟ್ ಪತ್ತೆಯನ್ನ ಮಾಡಿದೆ ಬಾಂಬ್ ನಿಷ್ಕ್ರಿಯ ದಳ. ಬುಲೆಟ್ ಪತ್ತೆ ಹಚ್ಚುವಂತಹ ಮಿಷನ್ ಇಂದ ಪತ್ತೆಯಾಗಿದೆ ಬುಲೆಟ್. ಇನ್ನು ಪತ್ತೆಯಾದಂತಹ ಬುಲೆಟ್ 9mm ಬುಲೆಟ್ ಅಂತ ತಿಳಿದು ಬಂದಿದ್ದು ಫೋಟೋ ಚಿತ್ರೀಕರಣ ಕೂಡ ಮಾಡಲಾಗಿದೆ. FSL ತಂಡ ಕೂಡ ಈಗ ಸ್ಥಳದಲ್ಲೇ ಇರೋದ್ರಿಂದಾಗಿ ಫೋಟೋ ಚಿತ್ರೀಕರಣವನ್ನು ಮಾಡ್ತಾ ಇದೆ. ಚಿತ್ರೀಕರಣದ ಬಳಿಕ ಆ ಬುಲೆಟ್ ಅನ್ನ FSLಗೆ ರವಾನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ರೆಡ್ಡಿ ಮನೆ ಮುಂಭಾಗದಲ್ಲಿ ಇದೀಗ ಮತ್ತೊಂದು ಬುಲೆಟ್ ಕೂಡ ಪತ್ತೆಯಾಗಿದೆ. ಬುಲೆಟ್ ಅನ್ನ ಪತ್ತೆ ಮಾಡಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ. ನಿರಂತರವಾದಂತಹ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಬುಲೆಟ್ಗಳನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದ್ದು ಇದೀಗ ಮತ್ತೊಂದು ಬುಲೆಟ್ ಕೂಡ ಪತ್ತೆಯಾಗಿದೆ. ಬುಲೆಟ್ ಪತ್ತೆ ಹಚ್ಚುವಂತಹ ಮಿಷನ್ ಇಂದ ಪತ್ತೆ ಮಾಡಲಾಗ್ತಾ ಇತ್ತು. ಆ ಬುಲೆಟ್ ಕೂಡ ಈಗ ಸಿಕ್ಕಿದೆ. ಇನ್ನು ಪತ್ತೆಯಾದಂತಹ 9mm ಬುಲೆಟ್ ಫೋಟೋ ಚಿತ್ರೀಕರಣ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು FSL ಅಧಿಕಾರಿಗಳಿಂದ ಬುಲೆಟ್ ಪತ್ತೆಯಾದಂತಹ ಸ್ಥಳದ ಅಳತೆಯನ್ನು ಮಾಡಲಾಗ್ತಾ ಇದೆ. ಬುಲೆಟ್ ಪತ್ತೆಯಾದಂತಹ ಸ್ಥಳ ಹಾಗೆ ಬ್ಯಾರಿಕೇಡ್ಗಿರುವಂತಹ ಅಂತರ ಎಷ್ಟು ಅದರ ಬಗ್ಗೆ ಕೂಡ ಪತ್ತೆ ಹಚ್ಚುತ್ತಿದ್ದಾರೆ. ಬುಲೆಟ್ ಎಷ್ಟು ದೂರದಿಂದ ಹಾರಿದೆ ಎಂಬುದರ ಅಳತೆ ಅಲ್ಲಿ ಸಿಗುತ್ತೆ. ಹಾಗಾಗಿ FSL ತಂಡ ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಬುಲೆಟ್ ಪತ್ತೆಯಾಗಿರುವುದರಿಂದಾಗಿ ಬುಲೆಟ್ ಪತ್ತೆಯಾದಂತಹ ಸ್ಥಳದ ಅಳತೆ, ಬ್ಯಾರಿಕೇಡ್ಗೂ ಹಾಗೆ ಬುಲೆಟ್ ಬಿದ್ದಿರುವಂತಹ ಸ್ಥಳದ ಅಂತರ ಎಷ್ಟಿದೆ ಇದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಎಷ್ಟು ದೂರದಿಂದ ಬುಲೆಟ್ ಹಾರಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದಂತಹ ಒಂದು ಅಂದಾಜು ಸಿಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ನೀವು ಗಮನಿಸ್ತಾ ಇರಬಹುದು ಬುಲೆಟ್ ಪತ್ತೆ ಹಚ್ಚುವಂತಹ ಸಾಧನ ಇದು. ಇದೇ ಸಾಧನದಿಂದ ಬೆಳಗ್ಗೆಯಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. ಇದೀಗ ಮತ್ತೊಂದು ಬುಲೆಟ್ ಕೂಡ ಪತ್ತೆಯಾಗಿದೆ. ಆ ಬುಲೆಟ್ ಎಲ್ಲಿಂದ ಬಿದ್ದಿದೆ, ಎಷ್ಟು ದೂರದಿಂದ ಅಳತೆಯಿಂದ ಬಿದ್ದಿದೆ, ಕೂಗಳತೆ ದೂರ ಇದೆಯಾ ಅಥವಾ ಬೇರೆ ಕಡೆಯಿಂದಲೇ ಬಿದ್ದಿರುವಂತಹ ಬುಲೆಟ್ ಅದು ಅಥವಾ ಬ್ಯಾರಿಕೇಡ್ಗೂ ಮತ್ತು ಬುಲೆಟ್ಗೆ ಇರುವಂತಹ ಎಷ್ಟು ಡಿಸ್ಟೆನ್ಸ್ ಇದೆ, ಫೈರ್ ಆಗಿರೋದು ಯಾವ ಗನ್ನಿಂದ, ಇದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಮಾಡಲಾಗುತ್ತೆ. ಬಳ್ಳಾರಿಯಲ್ಲಿರುವಂತಹ ಬ್ಯಾನರ್ ಗಲಾಟೆ ಪ್ರಕರಣ ಏನು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ರಾಜಕೀಯ ತಿರುವುಗಳನ್ನು ಪಡೆದುಕೊಂಡು ದೊಡ್ಡ ಮಟ್ಟದಲ್ಲಿ ವಾಗ್ಯುದ್ಧಕ್ಕೂ ಕೂಡ ಈಗಾಗಲೇ ಕಾರಣವಾಗಿದೆ. ಒಂದು ಕಡೆ ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ದಾರೆ ಕಾಂಗ್ರೆಸ್ಸಿಗರ ಮೇಲೆ. ಇತ್ತ ಕಾಂಗ್ರೆಸ್ಸಿಗರು ಕೂಡ ಬಿಜೆಪಿಗರ ಮೇಲೆ ಹರಿಹಾಯ್ತಾ ಒಂದಷ್ಟು ಟೀಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ವಿನಾಯಕ್ ಇದ್ದಾರೆ. ವಿನಾಯಕ್, ಈಗ ನಾವು ಗಮನಿಸ್ತಾ ಇದ್ವಿ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾದಂತಹ ಅಲ್ಲಿ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ. FSL ಟೀಮ್ ಕೂಡ ಬೀಡು ಬಿಟ್ಟಿರುವಂತದ್ದು, ಬಾಂಬ್ ನಿಷ್ಕ್ರಿಯ ದಳ ಕೂಡ ಅಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಈಗ ಮತ್ತೊಂದು ಬುಲೆಟ್ ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ಈಗ ಯಾವ ಹಂತಕ್ಕೆ ಬಂದಿದೆ, ಏನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ? ಖಂಡಿತ ಸಿಗೊಂದ್ಸಲ ಬ್ಯಾನರ್ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದಿನದ ಏನು ಬುಲೆಟ್ಗಳು ಫೈರ್ ಆಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ನಿಷ್ಕ್ರಿಯ ದಳ ಬಳ್ಳಾರಿಗೆ ಬಂದಿರುವಂಥದ್ದು ತಾವು ಗಮನಿಸ್ಬೋದು. ನಾನು ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ಹುಬ್ಳಿ ಧಾರವಾಡದಿಂದ ಬಂದಿರತಕ್ಕಂಥ ಬಾಂಬ್ ನಿಷ್ಕ್ರಿಯ ದಳ ಈಗ ಏನು ಜನಾರ್ದನ್ ರೆಡ್ಡಿ ಮನೆಯ ಕಾಂಪೌಂಡ್ ಮುಂಭಾಗದಲ್ಲಿ ಸಾಕಷ್ಟು ಇರ್ತಕ್ಕಂತಹ ಪರಿಶೀಲನೆ ಕೂಡ ಮುಂದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ 9mm ಬುಲೆಟ್ ಕೂಡ ಪತ್ತಾಗಿರುವಂಥದ್ದು. ಅಂದರೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಕಾಂಪೌಂಡ್ ಮುಂಭಾಗದಲ್ಲಿಯೇ ಸುಮಾರು 5 ಅಡಿ ಅಂತರದಲ್ಲಿ ಒಂದು ಬುಲೆಟ್ ಪತ್ತೆಯಾಗಿರುವಂಥದ್ದು. ಒಂದು ಕಡೆ ಏನು ರಸ್ತೆಯ ಬ್ಯಾರಿಕೇಡ್ನಿಂದ ಅಳತೆ ಕೂಡ ಮಾಡಿರುವಂಥದ್ದು. ರಸ್ತೆಯ ಬ್ಯಾರಿಕೇಡ್ನಿಂದ 5 ಅಡಿ ಆಗಿದ್ರೆ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಕಚೇರಿ ಕೂಡ ಗಮನಿಸ್ತಾ ಇದ್ರೆ ಆ ಕಚೇರಿಯಿಂದನೂ ಕೂಡ ಅಳತೆ ಮಾಡಿರುವಂಥದ್ದು. ಅಂದರೆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ದೊರೆತಿರುವಂತಂದ್ರೆ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ ಏನು ಜನಾರ್ದನ್ ರೆಡ್ಡಿ ಅವರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಏನು ಫೈರಿಂಗ್ ಅನ್ನು ಮಾಡಿದ್ರು ಆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಅಳತೆ ಕೂಡ ಮಾಡಿರುವಂಥದ್ದು. ಹೀಗಾಗಿ ಆ ಕಡೆಯಿಂದ ಫೈರಿಂಗ್ ಆಗಿತ್ತಾ, ಆ ಕಡೆಯಿಂದ ಬುಲೆಟ್ ಬಂದಿತ್ತಾ ಅಥವಾ ಇಲ್ಲಿ ರಸ್ತೆ ಬದಿಯಿಂದ ಆ ಬುಲೆಟ್ ಹೋಗಿತ್ತನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ FSL ಟೀಮ್ ಕೂಡ ಬಂದು ಆ ಬುಲೆಟ್ ಅನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಅದನ್ನು ಕೂಡ FSLಗೆ ಕಳಿಸುವಂತ ಸಾಧ್ಯತೆ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಏನು ಓರ್ವ ಕಾರ್ಯಕರ್ತನ ಬಲಿಯಾಗಿದೆ ಆ ಕುರಿತಂತೆ ಅಲ್ಲಿ 12mm ಬುಲೆಟ್ ಪತ್ತೆಯಾಗಿತ್ತು. ಇದೀಗ 9mm ಬುಲೆಟ್ ಪತ್ತೆಯಾಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಇದನ್ನ ಪೊಲೀಸರು ಬಳಕೆ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಕೂಡ ದೊರೆತಿರುವಂಥದ್ದು. ಹೀಗಾಗಿ ಇದು ಕೂಡ ಖಾಸಗಿಯ ಗನ್ಮ್ಯಾನ್ಗಳಿಂದ ಫೈರ್ ಆಗಿರುವಂತಹ ಬುಲೆಟ್ ಅನ್ನೋ ಬಗ್ಗೆ ಈಗ ಸ್ಥಳೀಯವಾಗಿ ಪ್ರಾಥಮಿಕವಾಗಿ ಮಾಹಿತಿ ಕೂಡ ದೊರೆತಿರುವಂಥದ್ದು. ಹೀಗಾಗಿ ಆ ಬಗ್ಗೆ ಕೂಡ ತನಿಖೆ ಕೂಡ ಆಗುತ್ತೆ. ಗಮನಿಸ್ತಾ ಇರಬಹುದು ಏನು ಪೊಲೀಸರು ಅಲ್ಲಿ ಸರ್ಚಿಂಗ್ ಅನ್ನು ಏನು ಮಾಡ್ತಾ ಇದ್ದಾರೆ, ಬಾಂಬ್ ನಿಷ್ಕ್ರಿಯ ದಳ ಏನು ಸರ್ಚಿಂಗ್ ಮಾಡ್ತಾ ಇದೆ
ಅದೇ ಸ್ಥಳದಲ್ಲಿಯೇ 9mm ಬುಲೆಟ್ ಕೂಡ ಪತ್ತೆಯಾಗಿರುವಂಥದ್ದು. ಆ ಬುಲೆಟನ್ನು ಈಗಾಗಲೇ FSL ಟೀಮ್ ಸಂಗ್ರಹ ಮಾಡಿ ಅದನ್ನು ಕೂಡ ಕೇಂದ್ರಕ್ಕೆ ಅಂದರೆ FSL ಕೇಂದ್ರಕ್ಕೆ ಕಳಿಸುವ ಮೂಲಕವಾಗಿ ಅಲ್ಲಿ ಕೂಡ ಸಾಕಷ್ಟು ರೀತಿ ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಗಲಭೆ ಆಗಿತ್ತು, ಆ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗುಂಡುಗಳು ಹಾರಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 9 ಬುಲೆಟ್ ಅನ್ನು ಪತ್ತೆ ಮಾಡಿದ್ರು. ಮತ್ತೊಂದು ಬುಲೆಟ್ ಹೆಚ್ಚಿನಾಗಿ 10ನೇ ಬುಲೆಟ್ ಈಗ ಪತ್ತೆ ಆಗಿರುವಂಥದ್ದು. ಮತ್ತೊಂದಿಷ್ಟು ತನಿಖೆ ಕೂಡ ತೀವ್ರಗೊಳಿಸುವ ಸಾಧ್ಯತೆ ಇದೆ. ಶಕುಂತಲ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಿನ ಪೊಲೀಸರು 26 ಆರೋಪಿಗಳನ್ನ ಬೆಂಗಳೂರಿಗೆ ಕರೆತಂದಿದ್ರು. ಕೆಲವೇ ಹೊತ್ತಿನಲ್ಲಿ ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಆರೋಪಿಗಳನ್ನ ಕಸ್ಟಡಿ ಕೇಳಿದ ಪೊಲೀಸರು ಕಸ್ಟಡಿಗೆ ಕೇಳದನೆ ಅವಶ್ಯಕತೆ ಇದ್ದಾಗ ಮಾತ್ರ ಜೈಲಿನಿಂದ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವುದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವುದಕ್ಕೆ ಪೊಲೀಸರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಬಳ್ಳಾರಿ ಗಲಾಟೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗ್ತಾ ಇದೆ. 26 ಆರೋಪಿಗಳನ್ನು ಈಗಾಗಲೇ ಬೆಂಗಳೂರಿಗೆ ಕರೆತರಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಆರೋಪಿಗಳನ್ನ ಕಸ್ಟಡಿಗೆ ಪೊಲೀಸರು ಇಲ್ಲಿವರೆಗೂ ಕೇಳಿಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ಜೈಲಿನಿಂದ ಕಸ್ಟಡಿಗೆ ಪಡೆದುಕೊಂಡು ಅವರನ್ನು ವಿಚಾರಣೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇತ್ತ ತನಿಖಾಧಿಕಾರಿಗಳ ವಿರುದ್ಧ ಕೋರ್ಟ್ ಜಡ್ಜ್ ಗರಂ ಆಗಿದ್ದಾರೆ. ಅರೆಸ್ಟ್ ಮೆಮೊ ಬಗ್ಗೆ ತನಿಖಾಧಿಕಾರಿಗಳಿಗೆ ಜಡ್ಜ್ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಾ ಆರೋಪಿಗಳದ್ದು ಒಂದೇ ಅರೆಸ್ಟ್ ಮೆಮೊ ಇದೆಯಲ್ಲ, ಯಾಕೆ ಅಂತ ತನಿಖಾಧಿಕಾರಿಗಳಿಗೆ ಜಡ್ಜ್ ಪ್ರಶ್ನೆಯನ್ನ ಕೇಳ್ತಾ ಗರಂ ಆಗಿದ್ದಾರೆ. ಕಲಂ ನಂಬರ್ 6 ಇದೆಯಲ್ಲ, ಅದು ಏನ್ ಹೇಳುತ್ತೆ? 4 ಜನರ ಅರೆಸ್ಟ್ಗೂ ಒಂದೇ ಮೆಮೊ ಇದೆಯಲ್ಲ, ಇದು ಹೇಗೆ? ಯಾಕೆ ಸಪರೇಟ್ ಆಗಿ ಹಾಕಿಲ್ಲ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಲ್ಲಾ ಆರೋಪಿಗಳ ತಂದೆನೂ ಒಬ್ರೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತನಿಖಾಧಿಕಾರಿಗಳ ವಿರುದ್ಧ ಜಡ್ಜ್ ಶಿವಕುಮಾರ್ ಗರಂ ಆದಂತಹ ಘಟನೆ ಕೂಡ ನಡೆದಿದೆ. ತನಿಖಾಧಿಕಾರಿಗಳ ವಿರುದ್ಧ ಕೋರ್ಟ್ ಜಡ್ಜ್ ಗರಂ ಆಗೋದಕ್ಕೆ ಏನ್ ಕಾರಣ ಅಂತಂದ್ರೆ, ಮೆಮೊ ಬಗ್ಗೆ ತನಿಖಾಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಎಲ್ಲಾ ಆರೋಪಿಗಳದ್ದು ಒಂದೇ ಅರೆಸ್ಟ್ ಮೆಮೊ ಇದೆಯಲ್ಲ, ಯಾಕೆ ಸಪರೇಟ್ ಆಗಿ ಮಾಡಿಲ್ಲ? ಕಾಲಂ ನಂಬರ್ 6 ಇದೆಯಲ್ಲ, ಅದೇನ್ ಹೇಳುತ್ತೆ? ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ವಾ? 4 ಜನರ ಅರೆಸ್ಟ್ಗೂ ಒಂದೇ ಮೆಮೊ ತಂದಿದ್ದೀರಲ್ಲ, ಇದ್ಯಾಕೆ? ಯಾಕೆ ಈ ರೀತಿ ಕೆಲಸವನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಪರೇಟ್ ಆಗಿ ಯಾಕಿಲ್ಲ, ಎಲ್ಲ ಆರೋಪಿಗಳ ತಂದೆನ ಒಬ್ರೇನಾ ಅಂತ ತನಿಖಾಧಿಕಾರಿಗಳ ವಿರುದ್ಧ ಜಡ್ಜ್ ಗರಂ ಆಗಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.